ಪ್ರೀತಿ ಅಂದರೆ ಅಡುಗೆ, ಅಡುಗೆ ಅಂದರೆ ಪ್ರೀತಿ. ಪ್ರೀತಿಯಿಂದ ಏನೇ ಮಾಡಿದ್ರು ತುಂಬ ಚೆನ್ನಾಗಿ ಬರುತ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಡುಗೆ ಪಾಠಶಾಲೆ. ಇವತ್ತಿನ ಒಂದು ಒಳ್ಳೆ ರೆಸಿಪಿ ಏನಪ್ಪ ಅಂತಂದರೆ, ನಮ್ಮ ದೇಸಿ ಶೈಲಿಯಲ್ಲಿ ಬರ್ಗರ್. ನಮ್ಮ ಶೈಲಿಯಲ್ಲಿ ಬರ್ಗರ್, ನಾರ್ತ್ ಸ್ಟೈಲ್ ಅಥವಾ ವೆಸ್ಟರ್ನ್ ಸ್ಟೈಲಲ್ಲಿ ಆಗಿದ್ದೀರಾ, ನಮ್ಮ ದೇಸಿ ಕರ್ನಾಟಕ ಸ್ಟೈಲಲ್ಲಿ ಬರ್ಗರ್ ರೆಸಿಪಿ ನೋಡ್ಕೊಂಬರೋಣ. ಬರ್ಗರ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಇಲ್ಲಿ ನಾನು ಮಯೋನೈಸ್ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಈರುಳ್ಳಿ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಟೊಮೊಟೊನು ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಸ್ವಲ್ಪ, ಮತ್ತು ಪೆಪ್ಪರ್ ಪೌಡ್ರು ಸ್ವಲ್ಪ, ಮತ್ತು ಎಲೆಕೋಸು ಇಟ್ಕೊಂಡಿದ್ದೀನಿ. ನೀವು ಇದಕ್ಕೆ ಲೆಟಸ್ ಲೀವ್ಸ್ ಕೂಡ ಯೂಸ್ ಮಾಡ್ಕೊಬೋದು. ನೋಡಿ, ಚಿಕನ್ನ ನಾನು ಬೋನ್ಲೆಸ್ ಚಿಕನ್ನ ಮಿಕ್ಸಿಗೆ ಅರ್ಧ ಇಂಚಲ್ಲಿ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ. ಇದು ಬರ್ಗರ್ ಬನ್ನು ನಾವು ಯಜಮಾನರು ಕಸ್ಟಮೈಸ್ ಮಾಡಿ ತರಿಸಿರೋದು. ಬೇಕ್ರಿಲಿ ಹೇಳಿ ಇದಕ್ಕೆ ಎಳ್ಳೆಲ್ಲ ಹಾಕ್ತಾರೆ, ಎಳ್ಳೆಲ್ಲ ಹಾಕ್ಬೇಡಿ ಅಂತ ಹೇಳಿ ಕಸ್ಟಮೈಸ್ ಮಾಡಿ ಅವರು ಹೋಗಿ ತೊಗೊಂಬಂದಿದ್ದು. ನೋಡಿ, ಇಲ್ಲಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಸಣ್ಣಕ್ಕೆ ಕಟ್ ಮಾಡಿರೋದು. ನನಗೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಸ್ವಲ್ಪ, ಪೆಪ್ಪರ್ ಪೌಡ್ರು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಈ ಥರ ಕಲಿಸ್ಕೊಂಡು ರೌಂಡಾಗೆ ನಾನು ಪ್ಯಾಟಿ ಮಾಡ್ಕೊಂಡಿದ್ದೀನಿ. ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದ್ರೇ ನಿಮಗೆ ಟೇಸ್ಟ್ ಬರೋದು, ಚೆನ್ನಾಗಿ ಬೇಯಬೇಕದು. ಇವಾಗ ಬರ್ಗರ್ದು ಫಿಲ್ಲಿಂಗ್ ಮಾಡೋಣ. ಇಲ್ಲಿ ಮಯೋನೈಸ್ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನಾನು ಒಂದು 2 ಸ್ಪೂನಷ್ಟು ಮಯೋನೈಸ್ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಎರಡೂ ಕಡೆ ಸ್ಪ್ರೆಡ್ ಮಾಡ್ಕೊಬೇಕು. ನೋಡಿ, ಇಲ್ಲೂ ಸ್ಪ್ರೆಡ್ ಮಾಡ್ತಿದ್ದೀನಿ ಮೇಲ್ಗಡೆ. ನಾನು ಇವಾಗ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ನಾನು ಆಗಲೇ ಚೀಸ್ ಹಾಕೋದು ತೋರಿಸೋದು ಮರ್ತೋಗ್ಬಿಟ್ಟೆ. ನೋಡಿ, ಇವಾಗ ಚೀಸ್ ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕಷ್ಟು ಚೀಸು. ನೀವು ಬೇಕಿದ್ರೆ ಚೀಸ್ ಸ್ಕಿಪ್ ಮಾಡ್ಬೋದು, ನಿಮಗೆ ಚೀಸ್ ಇಷ್ಟ ಆಗಿಲ್ಲ ಅಂತಲೇ. ಬಟ್ ಚೀಸ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಕ್ಯಾಬೇಜ್ ಇಡ್ತಾಯಿದ್ದೀನಿ. ಕಟ್ ಮಾಡಿರೋ ಈರುಳ್ಳಿ ಎಲ್ಲ ಇಟ್ಕೊತಾ ಇದ್ದೀನಿ. ಹಂಗೆ ಟೊಮೊಟೊನೂ ಇಟ್ಕೊತೀನಿ ಇವಾಗ, ಯಾವ್ದು ಕಟ್ ಮಾಡಿದ್ನಲ್ಲ ಆಗಲೇ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ರೋಸ್ಟಾಗೆ. ಇವಾಗ ಇದಕ್ಕೆ ಇಟ್ಕೊಳ್ಳೋಣ. ಇದನ್ನು ಕ್ಲೋಸ್ ಮಾಡಿಬಿಟ್ಟು ರೋಸ್ಟ್ ಮಾಡ್ಕೊಂಬರ್ಬೇಕು ಇವಾಗ. ನೋಡಿ, ಇವಾಗ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಬರೋಣ. ಗೋಲ್ಡನ್ ಬ್ರೌನ್ ಆಗಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಬರ್ಗರು. ನಮ್ಮ ದೇಸಿ ಶೈಲಿಯ ಬರ್ಗರ್ ರೆಸಿಪಿ ರೆಡಿ. ನೀವು ಇದೇ ಥರ ಮನೇಲಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.